ನಮಸ್ತೆ ವೀಕ್ಷಕರೇ. ಭಾರತೀಯ ಅಂಚೆ ಇಲಾಖೆ ಅಂದರೆ ಪೋಸ್ಟ್ ಆಫೀಸ್ ಈಗ ಒಂದು ಕಠಿಣವಾದ ನಿಯಮವನ್ನು ಜಾರಿಗೆ ತಂದಿದೆ. ಅದೇನು ಅಂದರೆ ಇನ್ಮುಂದೆ ಪೋಸ್ಟ್ ಆಫೀಸ್ ಖಾತೆಗಳನ್ನು ಮೆಚ್ಯೂರಿಟಿಯ ನಂತರ 3 ವರ್ಷದೊಳಗೆ ನವೀಕರಿಸದೇ ಇದ್ದರೆ, ಅಂದರೆ ರಿನೇವಲ್ ಮಾಡದೇ ಇದ್ದರೆ ಅಥವಾ ಎಕ್ಸ್ಟೆಂಡ್ ಮಾಡದೇ ಇದ್ದರೆ ಅಥವಾ ಕ್ಲೋಸ್ ಮಾಡದೇ ಇದ್ದರೆ ಅವುಗಳನ್ನು ಫ್ರೀಸ್ ಮಾಡಲಾಗುತ್ತೆ. ಅಂತಹ ಖಾತೆಗಳನ್ನು ಫ್ರೀಸ್ ಮಾಡಲಾಗುತ್ತೆ ಅನ್ನುವ ನಿಯಮವನ್ನು ಜಾರಿಗೆ ತಂದಿದೆ. ಈ ನಿಯಮದ ಪ್ರಕಾರ ಜನವರಿ 1 ಮತ್ತು ಜುಲೈ 1ರಂದು ವರ್ಷಕ್ಕೆ 2 ಬಾರಿ ಖಾತೆಗಳ ಪರಿಶೀಲನೆ ನಡೆಯುತ್ತೆ. 3 ವರ್ಷಗಳಿಂದ ನಿಷ್ಕ್ರಿಯವಾಗಿರುವ ಖಾತೆಗಳನ್ನು 15 ದಿನದ ಒಳಗೆ ಫ್ರೀಸ್ ಮಾಡಲಾಗುತ್ತೆ. ಈ ನಿಯಮ 2025 ಜುಲೈ 15ರಿಂದ ಜಾರಿಗೆ ತಂದಿದೆ. ಈ ನಿಯಮ ಯಾವ್ಯಾವ ಖಾತೆಗೆ ಅಪ್ಲೈ ಆಗುತ್ತೆ ಅಂತ ನೋಡೋದಾದರೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ SCSS, ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ NSC, ಕಿಸಾನ್ ವಿಕಾಸ್ ಪತ್ರ KVP, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ MIS, ಟೈಮ್ ಡೆಪಾಸಿಟ್ TD, ರೆಕರಿಂಗ್ ಡೆಪಾಸಿಟ್ RD. ಹೀಗೆ ಹಲವು ಖಾತೆಗಳ ಮೇಲೆ ಈ ನಿಯಮ ಅನ್ವಯವಾಗುತ್ತೆ. ಈ ಪ್ಲ್ಯಾನ್ಗಳ ಮೆಚುರಿಟಿ ದಿನಾಂಕದ ನಂತರವೂ ಖಾತೆ ನಿರ್ಲಕ್ಷಿಸಿದರೆ, ಅಂದರೆ ನೆಗ್ಲೆಕ್ಟ್ ಮಾಡಿದ್ರೆ ಇದು ಪರಿಣಾಮ ಬೀರುತ್ತೆ. ಹಾಗಿದ್ರೆ ಫ್ರೀಸ್ ಆದ ಅಕೌಂಟ್ನ ಪ್ರಾಬ್ಲಮ್ ಏನು ಅಂತ ಅಂದರೆ, ಇಂತಹ ಫ್ರೀಸ್ ಆದ ಖಾತೆಯಲ್ಲಿ ಯಾವುದೇ ಹಣವನ್ನು ಡೆಪಾಸಿಟ್ ಮಾಡಲಿಕ್ಕೂ ಆಗೋದಿಲ್ಲ, ವಿಡ್ರಾ ಕೂಡ ಮಾಡೋಕ್ಕಾಗೋದಿಲ್ಲ. ಖಾತೆಗಳಲ್ಲಿ INOP ಅಂದರೆ ಇನ್ ಆಪರೇಟಿವ್ ಮೋರ್ ದೆನ್ 3 years ಎಂದು ಮಾರ್ಕ್ ಹಾಕಲಾಗತ್ತೆ. ಒಂದು ವೇಳೆ ನಿಮ್ಮ ಅಕೌಂಟ್ ಫ್ರೀಸ್ ಆದರೆ ಅದನ್ನು ಅನ್ಲಾಕ್ ಮಾಡೋದು ಹೇಗೆ ಅಂದರೆ, ಪೋಸ್ಟ್ ಆಫೀಸಿಗೆ ಹೋಗಿ ನಿಮ್ಮ ಅಕೌಂಟ್ ಪಾಸ್ಬುಕ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ವಿಳಾಸದ ಪ್ರೂಫ್ ಸೇರಿದ ಡಾಕ್ಯುಮೆಂಟನ್ನು ನೀಡಬೇಕಾಗತ್ತೆ. ಜೊತೆಗೆ SB7A ಫಾರ್ಮನ್ನು ಭರ್ತಿ ಮಾಡಬೇಕಾಗತ್ತೆ. ಹಾಗೆ ಮೆಚುರಿಟಿ ಅಮೌಂಟನ್ನು ಕಳುಹಿಸಬೇಕಾದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಖಾತೆಯ ವಿವರವನ್ನು ನೀಡಬೇಕಾಗತ್ತೆ. ಹೆಡ್ ಆಫೀಸ್ನಲ್ಲಿ ಈ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ನಿಮ್ಮ ಅಕೌಂಟನ್ನು ಮತ್ತೆ ಆ್ಯಕ್ಟಿವೇಟ್ ಮಾಡಲಾಗತ್ತೆ. ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸಿಸ್ಟಮ್ ECS ಮೂಲಕ ನಿಮ್ಮ ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗತ್ತೆ. ಇಷ್ಟೆಲ್ಲ ಮಾಡುವ ಬದಲು ಅಕೌಂಟ್ ಫ್ರೀಸ್ ಆಗದೇ ಇರೋ ಥರ ನೋಡ್ಕೊಳ್ಳೋದು ಬೆಟರ್ ಅನಿಸುತ್ತೆ ಅಲ್ವಾ? ಹಾಗಾಗಿ ಆದಷ್ಟು ಬೇಗ ಮೆಚುರಿಟಿ ಅಕೌಂಟ್ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಳಿ, ಇಲ್ಲ ಅಂದರೆ ಅವುಗಳನ್ನು ಕ್ಲೋಸ್ ಮಾಡಿ. ಇನ್ಆ್ಯಕ್ಟಿವ್ ಆಗಿರುವಂತಹ ಅಕೌಂಟ್ ಏನಿದೆ ಅದು ಮೋಸಗಾರರ ಟಾರ್ಗೆಟ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಡಿಜಿಟಲ್ ಸುರಕ್ಷತೆಗಾಗಿ ಈ ಕ್ರಮವನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ.